ಅವಳ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ವ್ಲಾಗಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ, ಯಾಕಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಯಾರ್ಯಾರು ಹೋಗ್ತಿದ್ದೀನಿ ಅಂದರೆ ನಾನು, ಇಬ್ಬರು ಅಕ್ಕಂದರು, ಅವ್ರ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅವರ ಯಾರ್ಯಾರು ಬರ್ತಾರೆ ಏನೇನು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ನಾನು ಬೇಗ ಎದ್ದು ಸ್ನಾನ ಆಯಿತು. ಮೊದಲು ನಮ್ಮೂರಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದು ರೂಲ್ಸ್. ಅದು ಹೋಗಿ ಬಂದು ಇವಾಗ ಗಂಜಿ ಕುಡಿತಾ ಇದ್ದೀನಿ, ಯಾಕಂದರೆ ನಾನು ಟೀ ಕಾಫಿ ಕುಡಿಯೋಲ್ಲ ಅದಕ್ಕೆ. ಸೊ ಮೇ ಬಿ ಟಿಫನಲ್ಲೇ ಮಾಡ್ಬೋದು ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಸ್ವಲ್ಪ ನೇಚರ್ನ ಎಂಜಾಯ್ ಮಾಡ್ತೀರಿ, ಹಾಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತೀನಿ. ಗ್ರೀನ್ರಿ ಚೆನ್ನಾಗಿತ್ತು ಅಂತ ಇದನ್ನ ಶೂಟ್ ಮಾಡಿಕೊಂಡೆ. ಸೊ ಎಲ್ರಿಗೂ ಗೊತ್ತಿದೆ, ವಿಜಯನಗರ ಸ್ಟಾರ್ಟಿಂಗ್ ಆಗಿದ್ದೀನಿ, ಹೊಸಪೇಟೆ ಸ್ಟಾರ್ಟಿಂಗ್ ಇದು ಬರುತ್ತೆ. ಸೊ ಅದನ್ನೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾವಿವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿರೋದ್ರಿಂದ ಅಲ್ಲಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ. ನನಗೆ ಗೊತ್ತಿರೋದು ನಾನು ಅಷ್ಟೇ ಹೇಳ್ತೀನಿ. ನಂಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಎಷ್ಟಿದೆ ಗೊತ್ತಿದೆ ನನಗೆ ಅದು ಅಷ್ಟು ಹೇಳ್ತೀನಿ. ಕೆಲವರು ಹೇಳೋ ಪ್ರಕಾರ ಆಂಜನೇಯ ನಿಜವಾಗ್ಲೂ ಬಾರ್ನ್ ಆಗಿರೋದು ಅಥವಾ ಹುಟ್ಟಿದ್ದು ಇದೇ ಜಾಗದಲ್ಲಿ, ನಾವಿವಾಗ ದೇವಸ್ಥಾನ ನೋಡ್ತೀವಲ್ಲ ಆ ಜಾಗದಲ್ಲಿ ಆಂಜನೇಯ ಹುಟ್ಟಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಬಟ್ ಸ್ವಲ್ಪ ಜನ ಇನ್ನೇನು ಹೇಳ್ತಾರೆ, ಇದು ಎಲ್ಲ ಜಾಗ ಇನ್ನೊಂದಿದೆ, ಆ ಜಾಗದಲ್ಲಿ ನಿಜವಾಗ್ಲೂ ಆಂಜನೇಯ ಹುಟ್ಟಿದ್ದು ಅಂತ ಅಲ್ಲಿ ತರ್ಕ ಮಾಡ್ತಾರೆ. ಅದು ಯಾವ ಜಾಗ ಏನು ನಾನು ಅಷ್ಟು ಹೇಳೋಕ್ಕೆ ಹೋಗಲ್ಲ, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ನಾವು ಇವಾಗ ಹೋಗ್ತಾ ಇರೋ ಅಂಜನಾದ್ರಿ ನಮ್ಮ ಕರ್ನಾಟಕದಲ್ಲಿರೋ ಅಂಥದ್ದು, ಅದರ ಬಗ್ಗೆ ನಾನು ಮಾತಾಡ್ತೀನಿ. ಹಂಪಿ ಹತ್ರ ಇರೋ ಅದರ ಬಗ್ಗೆ ಮಾತಾಡ್ತೀನಿ. ಸೊ ಇಲ್ಲಿ ಕೆಲವರು ಹೇಳ್ತಾರೆ ಇಲ್ಲೇ ಆಂಜನೇಯ ಹುಟ್ಟಿದ್ದೆ ಇಲ್ಲಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಆಂಜನೇಯ ಆ್ಯಕ್ಚುಲಿ ಹುಟ್ಟಿದ್ದು ಅರಮನೆಯಲ್ಲಿ. ಆಂಜನೇಯ ಹುಟ್ಟುವಾಗ ಅವಾಗ ಎಲ್ಲರೂ ಸಮಥಿಂಗ್ ಡೆಲಿವರಿ ಆಗುವಾಗ ಡಾಕ್ಟರ್ಸ್ ಯಾರೂ ಇರಲಿಲ್ಲ ಆವಾಗಿನ ಕಾಲದಲ್ಲಿ. ಸೊ ಸೂರ್ಯಗಿತ್ತಿ ಅಂತ ಸಮಥಿಂಗ್ ಕರೀತಾರೆ ಅವ್ರನ್ನ, ಹೆರಿಗೆ ಮಾಡ್ಸೋರನ್ನ. ಅವರು ಬಂದಿದ್ದರು ಅಂತ ಅದರ ರೂಪದಲ್ಲಿ ಒಬ್ಬರು ರಾಕ್ಷಸಿ ಬಂದಿದ್ಲು. ಆ ರಾಕ್ಷಸಿ ಬಂದು ಆಂಜನೇಯನ ಸಾಯಿಸೋಕ್ಕಂತ ಬಂದಿದ್ದು. ಅದು ಅವರಮ್ಮ ಹೆರಿಗೆ ಆಗೋ ಟೈಮಲ್ಲಿ ಅರಮನೆ ಕೋಣೆಯಲ್ಲಿದ್ದರು. ರಾಜನ ಒಳಗಡೆ ಬರಬೇಡಿ ಅಂತ ಹೊರಗಡೆ ಬಾಗಿಲು ಹಾಕ್ಕೊಂಡಿದ್ರು. ಒಳಗಡೆ ರಾಣಿ ಮತ್ತು ಸೂಲ್ಗಿತ್ತಿ ಅಷ್ಟೇ ಇದ್ದರು ಹೆರಿಗೆ ಸಮಯದಲ್ಲಿ. ಆವಾಗ ಆಂಜನೇಯ ಹುಟ್ಟಿರೋ ಸಮಯದಲ್ಲಿ ಪ್ರಕಾಶಮಾನವಾದ ಬೆಳಕು, ಅಂದರೆ ಬ್ರೈಟ್ ಜಾಸ್ತಿ ಬೆಳಕು ಬಂತು. ಆ ಟೈಮಲ್ಲಿ ಆ ರಾಕ್ಷಸಿ ಸತ್ತೋದ್ಲು. ಅಲ್ಲಿ ಆ್ಯಕ್ಚುಲಿ ರಾಕ್ಷಸಿ ಇರಲಿ ಸತ್ತೋಗ್ಬಿಟ್ಲು. ಆ ಟೈಮಲ್ಲಿ ಬೆಳಕು ಬಂದಾಗ ಅವಳ ಕಣ್ಣಲ್ಲಿ ನೋಡೋಕ್ಕಾಗದೆ ಸತ್ತೋದ್ಲು. ಆದ್ದರಿಂದ ಇಲ್ಲಿ ನಿಜವಾಗ್ಲೂ ಆಂಜನೇಯ ಹುಟ್ಟಿಲ್ಲ. ಆಂಜನೇಯ ಹುಟ್ಟಿದ್ದು ಅರಮನೆಯಲ್ಲಿ ರಾಣಿ ಗೃಹದಲ್ಲಿ ಅಂತ ಸ್ವಲ್ಪ ಜನ ಹೇಳ್ತಾರೆ. ಅದರಿಂದ ಸೊ ಇಲ್ಲಿ ದೇವಸ್ಥಾನಕ್ಕೂ ಅದಕ್ಕೂ ಏನು ಸಂಬಂಧ ಅಂದರೆ, ಆಂಜನೇಯನ ಅಮ್ಮ ಆಂಜನೇಯನ ಅಮ್ಮನ ಹೆಸರು ಅಂಜನಾ. ಅವ್ರ ತಂದೆ ಹೆಸರು ನಂಗೆ ಮರ್ತೋಗಿದೆ. ಅವ್ರು ಆ್ಯಕ್ಚುಲಿ ರಾಜ ಒಬ್ಬರು, ಒಂದು ಡೈನಾಸಿಟಿಗೆ ಒಂದು ಕಿಂಗ್ಡಮ್ಗೆ ಅವ್ರು ಕಿಂಗ್ ಆಗಿದ್ದರು. ಅವ್ರ ನೇಮು ಸಾಯಿಂದ ಏನೋ ಸ್ಟಾರ್ಟ್ ಆಗುತ್ತೆ. ಅವರಿಬ್ಬರು ಶಿವನ ಭಕ್ತರಾಗಿರ್ತಾರೆ. ಅಂಜನಾ ಅವರಮ್ಮ, ಹನುಮಂತ ಅವರ ಅಮ್ಮ ಇದ್ದಾರಲ್ಲ ಅಂಜನಾ, ಅವರು ಶಿವನ ಪರಮ ಭಕ್ತರು. ಸೊ ಇಷ್ಟಿರಲಿ, ಕತೆ ಮುಂದೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಬೇರೆ ಸ್ವಲ್ಪ ನೋಡ್ಕೊಂಬರ್ತೀನಿ. ಸೊ ಗೈಸ್, ಫೈನಲಿ ನಾವಿವಾಗ ಅಂಜನಾದ್ರಿ ಬೆಟ್ಟ ಇಲ್ಲಿಗೆ ತಲುಪಿದ್ದೀವಿ. ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ನಾವು ಈ ಗುಡ್ಡ ಹತ್ತಬೇಕು. ಈ ಗುಡ್ಡ ಹತ್ತಿ ಅಲ್ಲಿ ಆಂಜನೇಯನ ದರ್ಶನ ಮಾಡಬೇಕು. ನಾವು ಹೋಗ್ತಾ ಅಲ್ಲಿ ದಾರಿಯಲ್ಲಿ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಈ ಗುಡ್ಡಕ್ಕೂ ಹತ್ತಬೇಕು, ಹತ್ತಿ ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಬನ್ನಿ ಫಸ್ಟ್ ಗುಡ್ಡ ಹತ್ತೋಣ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ
रघुनंदन रघु रघुनंदन रघुवर सेवन रघुपति चायन शतयोजन शत शतयोजन शरधि नियोजन शर परिलंघन में हरिभाजन हरि हरिभाजन हरिमद भाजन दशमुख कंपन बड़बाकृत बड़बाकृत बड़बाणलकृत बहुभस्मार्चन जय केतन जय जय केतन जय हय प्रापुन जय मिडदापुगने रघुनंदन रघु रघुनंदन रघुवर सेवन रघुपति चायन शतयोजन शत शतयोजन शरधि नियोजन शर परिलंघन हरिभाजन हरि हरिभाजन हरिमद भाजन दशमुख कंपन. ಸೊ ಗೈಸ್ ನಾವು ಎಂಟರ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲೇ ಒಂದು ಟ್ರಫಿಗಳ ಸೈಡ್ನೇ ಸಿಕ್ಕಿತ್ತು. ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಮೇಲ್ಗಡೆ ಹೋಗೋದು ಸ್ಟಾರ್ಟ್ ಮಾಡಿದ್ವಿ. ಮೇಲ್ಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಏನೋ ಬೋರ್ಡ್ ಹಾಕಿದ್ರು, ಇದನ್ನು ಓದಬೇಕಿತ್ತು. ನಾವು ಓದಿಲ್ಲ, ಬಟ್ ಯಾವಾಗ ನೆಕ್ಸ್ಟ್ ಟೈಮ್ ಓದೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಶೂಟ್ ಮಾಡಿದ್ದೀನಿ, ಹಿಂಗಾದರೆ ಓದಿ. ಚೆನ್ನಾಗಿದೆ, ಇನ್ಫಾರ್ಮೇಷನ್ ಇದೆ. ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೆಪ್ಸ್ಗಿಂತ ಮುಂಚೆ ಈ ಥರ ಇದೆ. ಐ ಮೀನ್ ಎಂಟ್ರೆನ್ಸ್ ಸ್ಟೆಪ್ಸ್ ಎಂಟ್ರ್ ಆಗೋಕ್ಕಿಂತ ಮುಂಚೆ ಈ ಥರ ಇದೆ. ಅಲ್ಲಿ ರಾಮ ಇದ್ದಾರೆ, ರಾಮನಿಗೆ ಆಂಜನೇಯ ಇದ್ದಾರೆ ಅಂದಮೇಲೆ ಕಂಪಲ್ಸರಿ ರಾಮ ಇದ್ದೇ ಇರ್ತಾರೆ. ರಾಮ ಇದ್ದಾರೆ ಅಂದಮೇಲೆ ಆಂಜನೇಯ ಇದ್ದೇ ಇರ್ತಾರೆ. ಬೆಟ್ಟ ಹತ್ತಕ್ಕಿಂತ ಮುಂಚೆ ರಾಮನಿಗೊಂದು ನಮಸ್ಕಾರ ಹಾಕ್ಕೊಂಡು ನಾವಿವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಬಂದವರೆಲ್ಲ ಅಲ್ಲಿ ಒಂಥರ ಫೋಟೋ ಬೂತ್ ಆಗಿತ್ತು. ರಾಮನ ಹತ್ರ ಫೋಟೋ ತೆಗೆಸ್ಕೊಳ್ಳೋದು, ರಾಮನ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಯೋದು. ಇದು ನಮ್ಮ ಇನಿಷಿಯಲ್ ಸ್ಟೆಪ್ಸ್. ಇಲ್ಲಿ ನಾವು ಹತ್ತಿದ್ವಲ್ಲ, ಇದು ನಮ್ಮ ಫಸ್ಟ್ ಸ್ಟೆಪ್ಸ್ ಆಗಿತ್ತು. ಸೊ ಸ್ಲಿಪ್ಪರ್ಸ್ ಅಲ್ಲೇ ಹೊರಗಡೆನೇ ಬಿಡಬೇಕಿತ್ತು, ಬಿಟ್ಟಿರ್ತಾರೆ. ನೀವು ಸ್ವಲ್ಪ ನೋಡ್ಕೊಳ್ಳಿ, ನೀವು ಹೋದಾಗ ಸ್ಲಿಪ್ಪರ್ಸ್ನ ಹೊರಗಡೆ ಬಿಟ್ಟು ಮೇಲ್ಗಡೆ ಗುಡ್ಡ ಹತ್ತಬೇಕು. ನೀವು ನಿಮ್ಮ ಓನ್ ವೆಹಿಕಲ್ಸ್ ತಂದಿದ್ದರೆ ಅಲ್ಲಿ ವೆಹಿಕಲ್ಸ್ ಅಲ್ಲಿ ಕೂಡ ಸ್ಲಿಪ್ಪರ್ ಬಿಟ್ಟು ಹೋಗ್ಬೋದು. ನಾವು ಸ್ಟಾರ್ಟಿಂಗ್ ಆಗ್ತಾ ಹೋದಾಗ ಫಸ್ಟಿಗೆ ಎಷ್ಟು ಸ್ಟೆಪ್ಸ್ ಇರ್ತವೆ ಕೌಂಟ್ ಡೌನ್ ಮಾಡೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಹೋದಾಗ ಕೌಂಟ್ ಮಾಡಿದ್ದೆ, ಬಟ್ ನಾನೊಂದು 10-15 ಹೆಚ್ಚು ಕಮ್ಮಿ ಎಣಿಸ್ಬಿಟ್ಟಿದ್ದೆ. ಈ ಸರಿನೂ ಹಂಗೆ ಆದರೆ ಸರಿಯಾಗಲ್ಲ, ಮತ್ತು ಅಷ್ಟು ರಿಸ್ಕ್ ತಗೊಂಡು ಕೌಂಟ್ ಮಾಡಬೇಕು ಬಿಡು ಅಂತ ಎಣ್ಸೋಕ್ಕೆ ಹೋಗಿಲ್ಲ. ಅಲ್ಲಿ ಲಾಸ್ಟಿಗೆ ಹೋದ್ಮೇಲೆ ಒಂದು 574 ಸಮಥಿಂಗ್ ನಂಬರ್ ಇತ್ತು, ಅಷ್ಟು ಸ್ಟೆಪ್ಸ್ ಇತ್ತು ಅಂತ. ಈ ಕಡೆ ಪಕ್ಕದಲ್ಲಿ ಕೂಡ ಸ್ಟೆಪ್ಸ್ ಮೆನ್ಷನ್ ಮಾಡಿದ್ರು. ಇದು ಒಂದು ವ್ಯೂ, ಅಲ್ಲಿಂದ ನಾವು ಸ್ಟೆಪ್ಸ್ ಹತ್ತುವಾಗ ಅಲ್ಲೊಂದು ವ್ಯೂ. ಸೊ ಎಲ್ಲರೂ ಸುಮಾರು ಜನ ಹತ್ತಾ ಇದ್ದರು. ತುಂಬ ವಯಸ್ಸಾದವರೆಲ್ಲ ಹತ್ತಿದ್ರು, ಚಿಕ್ಕ ಮಕ್ಕಳು ಕೂಡ ಹತ್ತಿದ್ರು. ಅಷ್ಟೇನು ಆಯಸ್ ಅನಿಸಲ್ಲ. ಇಲ್ಲೊಂದು ನಂಬರ್ಸ್ ಬರ್ತಿದ್ದಾರೆ ನೋಡಿ, ಎಷ್ಟನೇ ಸ್ಟೆಪ್ಸು ಅಂತ, ಈ ಥರ ನಂಬರ್. ಅಲ್ಲೂ ಕೂಡ ಒಂದು ಸ್ವಲ್ಪ ಮಂಗಗಳು ಸಿಕ್ಕಿದ್ವು. ನೀವು ಇಲ್ಲಿ ಹೋದರೆ ಸ್ವಲ್ಪ ಮಂಗಗಳು ಸ್ವಲ್ಪ ಜಾಸ್ತಿ ಇರ್ತವೆ. ನೀವು ಏನಾದರೂ ತಿನ್ನೋದು ತಗೊಂಡೋದ್ರೆ ಕೊಡ್ಬೋದು. ಇಲ್ಲಿ ಯಾರೋ ಕಡಲೆ ಕೊಟ್ಟಿದ್ದಾರೆ, ಶೇಂಗಾ. ಸೊ ನೀವು ತಗೊಂಡೋಗಿ ಏನಾದರೂ ಕೊಡ್ಬೋದು, ಕೊಡಿ ನೀವು ಹೋದಾಗ ಅಂತ. ಸೊ ಇದು ಗುಡ್ಡದಲ್ಲಿ ಒಂದು ವ್ಯೂ. ಎಷ್ಟೊಂದು ಜನ ಇದ್ದರು. ಸೊ ತುಂಬ ಕಲ್ಲಿಂದ ಮಾಡಿರೋದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಬೆಸ್ಟ್ ಪಾರ್ಟ್ ಆಫ್ ದಿ ಕ್ಲೈಂಬಿಂಗ್ ಏನಂದರೆ, ಈ ಥರ ಒಂದು ಏನೋ ಸಣ್ಣ ಜಾಗ ಇದೆ. ಆ ಸಣ್ಣ ಜಾಗದಲ್ಲಿ ನಾವು ಬಗ್ಗಿ ನಡ್ಕೊಂಡು ಹೋಗಬೇಕು. ಅದು ಒಂದಷ್ಟು ಕ್ಲಿಪ್ಪಿಂಗ್ ಹಾಕ್ತೀನಿ, ಯಾಕಂದರೆ ಅಲ್ಲಿ ಬಗ್ಗಿ ನಡ್ಕೊತ ಹೋಗ್ತಾ ವೀಡಿಯೋ ಮಾಡೋದು ಎರಡೂ ಆಗೋದಿಲ್ಲ. ಸೊ ಒಂದು ಸ್ವಲ್ಪ ಮಾತ್ರ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಇವಾಗ ಒಂದು ಸ್ಟೋರಿ ಬಿಟ್ಟಿದ್ನಲ್ಲ, ಇವಾಗ ಅದನ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಅಂಜನಾ ಹನುಮಂತ ಅವರ ಅಮ್ಮ ಬೆಟ್ಟದ ಮೇಲೆ ಕುತ್ಕೊಂಡು ತಪಸ್ಸು ಮಾಡಿದರು ಶಿವನ ಬಗ್ಗೆ. ಅವರು ಶಿವನ ಪರಮ ಭಕ್ತರಾಗಿದ್ರಲ್ಲ. ಸೊ ಇವಾಗ ಏನಾಗಬೇಕಿತ್ತು, ಶಿವನ 11ನೇ ಅಂಶ ಆಂಜನೇಯ. ಇನ್ನೊಂದು ಸರಿ ಹೇಳ್ತೀನಿ ಕೇಳಿ, ಶಿವನ 11ನೇ ಅಂಶ ಆಂಜನೇಯ. ಶಿವನ ಅವತಾರ ಆಂಜನೇಯ ಅಲ್ಲ, ಶಿವನ 11ನೇ ಅಂಶ ಆಂಜನೇಯ. ಸೊ ಹಂಪಿ ಕಲ್ಲಿನ ರಥ ಕೂಡ ಕಾಣಿಸ್ತಿದೆ ನೋಡಿ ಇಲ್ಲಿ. ಅಂಜನಾದ್ರಿ ಬೆಟ್ಟದಿಂದ ಹಂಪಿ ಕಲ್ಲಿನ ರಥ ಕಾಣಿಸ್ತಿತ್ತು. ಸೊ ಏನು ಶಿವನ 11ನೇ ಅಂಶ ಆಂಜನೇಯ ಅಲ್ಲ, ಅವ್ರನ್ನ ಇವಾಗ ಅಂಜನಾ ಗರ್ಭದಲ್ಲಿ ಇಡಬೇಕಾಗಿತ್ತು. ಸೊ ಅದು ತುಂಬ ಪವರ್ಫುಲ್. ಆಮೇಲೆ ಅವತಾರ ಅಲ್ಲ, ಅದು ಅಂಶ, ಮೊದಲಿಗೆ ಹೇಳಿದ್ದೀನಿ. ಸೊ ಇವಾಗ ಅದನ್ನ ಅಂಜನಾ ಗರ್ಭದಲ್ಲಿ ಇಡೋದು ಹೇಗೆ ಅಂತಂದರೆ, ಏನು ಮಾಡಬೇಕು ಅಂತ ಹೇಳಿ, ಶಿವನು ವಾಯುದೇವ ಇರ್ತಾರಲ್ಲ ಅವ್ರನ್ನ ಕರೀತಾರೆ. ವಾಯುದೇವ ನನ್ನ 11ನೇ ವಾಯುದೇವರು ಬಂದು ಅಂಜನಾ
11ನೇ ಅಂಶನ ಇಡ್ತಾರೆ. ಅದೇ ಈ ಜಾಗ, ಅಲ್ಲಿ ಇಟ್ಟಿರೋದೇ ಈ ಜಾಗ. ಅದಕ್ಕೋಸ್ಕರನೇ ಇಲ್ಲಿ ಅಂಜನಾದ್ರಿ ಅಥವಾ ಹನುಮ ಜನ್ಮಸ್ಥಳ, ಹನುಮ ಇಲ್ಲಿ ಬಂದಿದ್ದು ಅಂತಂದು ಹೇಳ್ತಾರೆ. ಆಮೇಲೆ ವಾಯುದೇವರು ಬಂದು ಅಂಜನಾ ಗರ್ಭದಲ್ಲಿ ಇಟ್ಟಿರೋದ್ರಿಂದ ಆಂಜನೇಯನ ವಾಯುಪುತ್ರ ಅಂತ ಕೂಡ ಕರೀತಾರೆ. ಇದಿಷ್ಟು ಸ್ಟೋರಿ. ಆಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಜನ ಇತ್ತು ಇಲ್ಲಿ. ದೇವಸ್ಥಾನದ ಮುಂದೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋರೆಲ್ಲ ಕಾಯಿ ಹೊಡಿತಿದ್ರು, ಕಾಯಿ ಹೊಡೆದು ಹೀಗೆ ಇಡ್ತಿದ್ರು. ಸೊ ಇವಾಗ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಅಲ್ಲಿ ಫೋಟೋ ತೆಗಿಯೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ ಇತ್ತು. ಬಟ್ ನಾನು ಆದರೂ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಅಲ್ಲಿ ಮುಂದೆ ದೇವ್ರು ಕಾಣಿಸ್ತಾ ಇದೆ. ಸ್ವಲ್ಪ ಇನ್ನೂ ಒಳಗೆ ಹೋದ್ಮೇಲೆ ಸ್ವಲ್ಪ ಮಾಡಿದ್ದೀನಿ, ಅಲ್ಲೂ ಕೂಡ ದೇವ್ರು ಕಾಣಿಸ್ತಾ ಇದೆ. ಆಮೇಲೆ ಅವರು ಕ್ಯಾಮ್ರಾ ಆಫ್ ಮಾಡಿ ಇಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಿಟ್ಟೆ. ಸೊ ದರ್ಶನ ಮಾಡ್ಕೊಳ್ಳಿ, ಆಂಜನೇಯ ಕಾಣಿಸ್ತಿದ್ದಾನೆ ನೋಡಿ. ಸೊ ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡಬೇಕು. ಇಲ್ಲೇನಿದೆ, ದೇವರ ಕಾಣಿಕೆನ ಉಂಡಿಯಲ್ಲಿ ಹಾಕಿರಿ. ಮೇಲ್ಗಡೆ ಏನಿದೆ ಕರ್ನಾಟಕ ಸರ್ಕಾರ ಅಂತ. ಸೊ ನಾವಿವಾಗ ಉಂಡಿಗೆ ಹಾಕಿದ ದುಡ್ಡು ಕರ್ನಾಟಕ ಸರ್ಕಾರಕ್ಕೆ ಹೋಗುತ್ತೋ ದೇವಸ್ಥಾನಕ್ಕೆ ಹೋಗುತ್ತೋ ಅಂತ ಡೌಟ್ ಇದೆ. ನಾನು ಇದೊಂದು ದೇವಸ್ಥಾನ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇದನ್ನ ಅಬ್ಸರ್ವ್ ಮಾಡ್ತೀನಿ. ಮೇಲ್ಗಡೆ ಕರ್ನಾಟಕ ಸರ್ಕಾರ ಅಂತ ಇದ್ರೆ ನಾನು ಡಬ್ಬಿ ಗಾಡಿಯಲ್ಲಿ ದುಡ್ಡೇ ಹಾಕೋದಿಲ್ಲ. ಇದು ನನ್ನ ಅನಿಸಿಕೆ ಮಾತ್ರ. ಯಾಕಂದರೆ ಸರ್ಕಾರದ ನಮ್ಮ ದೇವಸ್ಥಾನಗಳನ್ನು ಎಷ್ಟು ಉದ್ಧಾರ ಮಾಡ್ತಿರೋದು ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ನನ್ನ ಅನಿಸಿಕೆ ಮಾತ್ರ ಹೇಳಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅಂಜನಾ ದೇವಿ, ಹನುಮಂತ ದೇವರವರ ಅಮ್ಮ. ಅಂಜನಾ ದೇವಿಯವರು ಈ ಜಾಗದಲ್ಲಿ ಆಂಜನೇಯಗೆ ಜನ್ಮ ಕೊಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅವ್ರದ್ದು ಕೂಡ ಒಂದು ವಿಗ್ರಹ ಇತ್ತು, ಅಲ್ಲಿ ನಮಸ್ಕಾರ ಮಾಡ್ತಿದ್ರು. ನಾನು ನಮಸ್ಕಾರ ಮಾಡ್ಕೊಂಡು ಮುಂದೆ ಬಂದೆ. ನಾನು ಆವಾಗಲೇ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ, ಇವಾಗಲೂ ಕೂಡ ಮತ್ತೆ ಬರುತ್ತೆ ನೋಡಿ. ಅದು ಒಂದು ಸರ್ಕಲ್ ಥರ ಇದೆ, ಅಲ್ಲಿ ಸುತ್ತಿಕೊಂಡು ಹೋಗ್ಬೋದು. ಅಲ್ಲಿ ಒಬ್ಬರು ನಮ್ಮ ಭಗವದ್ಗೀತೆನ ಯಾವ ಬುಕ್ಕು ಗೊತ್ತಿಲ್ಲ, ಸುಮ್ಮನೆ ಓದ್ತಾನೆ ಇದ್ರು. ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ನಮಗೂ ಅನಿಸ್ತಿತ್ತು ನಾವು ಓದಬೇಕಲ್ಲ, ಅಥವಾ ಏನೋ ಎಲ್ಲರೂ ಇದೇ ಥರ ಓದಿದರೆ ಚೆನ್ನಾಗಿರೋದಲ್ಲ ಅಂತ. ಮತ್ತು ಅಲ್ಲೊಂದು ಅಕ್ವೇರಿಯಂ ಥರ ಇತ್ತು, ಅಲ್ಲೊಂದು ಕಲ್ಲಿತ್ತು. ಅಲ್ಲಿ ರಾಮ ಸೇತುವೆಯಲ್ಲಿ ಬಳಸಿರೋವಂಥ ಕಲ್ಲು, ಅದು ನೀರಲ್ಲಿ ಮೇಲೆ ತೇಲುತ್ತಲ್ಲ ಆ ಥರ ಕಲ್ಲು ಇಲ್ಲಿ ತಂದು ಒಂದು ಇಟ್ಟಿದ್ದಾರೆ. ಅದನ್ನು ಕೂಡ ತೋರಿಸ್ತೆ. ಇದು ಬೆಟ್ಟದ ಮೇಲಿನ ಕ್ಲಿಪ್ಪಿಂಗ್ಸ್. ಇಲ್ಲಿಂದ ನಮಗೆ ಸುಮಾರಷ್ಟು ಬೆಟ್ಟಗಳು ಕಾಣಿಸುತ್ತೆ. ಅದು ನಿಜ ಹೇಳ್ಬೇಕಂದ್ರೆ ಆಂಜನೇಯ ದೇವಸ್ಥಾನ ಸುತ್ತಮುತ್ತ ಅಂದರೆ ಬೇರೆ ಸುತ್ತಮುತ್ತ ಬೆಟ್ಟದಲ್ಲಿ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ. ನಾವು ಹುಡ್ಕೊಂಡು ಹೋಗಬೇಕು. ಇನ್ನು ಸುಮಾರಷ್ಟು ದೇವಸ್ಥಾನ ಇತ್ತು ಹೋಗಿದ್ದರೆ. ನೋಡಿದ ತಕ್ಷಣ ಕಾಣಿಸಲ್ಲ ಅಥವಾ ಪಾಪ್ಯುಲರ್ ಆಗಿಲ್ಲ, ಹಿಡನ್ ದೇವಸ್ಥಾನ ಥರ ಅದು ಸುಮಾರಷ್ಟಿದೆ. ನಾವು ಹುಡ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಆಮೇಲೆ ಇದು ಬರ್ತಾ ಇರೋ ಕ್ಲಿಪ್ಪಿಂಗ್ಸು. ಬರುವಾಗ ನಾವು ಯಾವ ಮೆಟ್ಲು ಹತ್ಕೊಂಡು ಹೋಗಿದ್ವಿ ಅದೇ ಮೆಟ್ಲು ಹತ್ಕೊಂಬರಕ್ಕೆ ಬಿಡಲಿಲ್ಲ. ಯಾಕಂದರೆ ಇವತ್ತು ಸಾಟರ್ಡೆ ಆಗಿತ್ತಲ್ಲ, ಸುಮಾರಷ್ಟು ಜನ ಇರ್ತಾರೆ. ಹತ್ತೋರು ಅಲ್ಲೇ, ಇಳಿಯೋರು ಅಲ್ಲೇ, ಅಂದರೆ ಕ್ರ್ಯಾಶ್ ಆಗುತ್ತೆ, ಸುಮಾರಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಜನರಿಗೆ ಅಂತಂದೇಳಿ ಬೇರೆ ರೂಟಿಂದ ಕೆಳಗಡೆ ಇಳಿಸಿದ್ರು. ಈ ರೂಟಿಂದ ನಾವೇನಾದರೂ ಹತ್ತಿದರೆ ಇಲ್ಲಿಂದ ಮತ್ತೆ ಮೇನ್ ಗೇಟ್ ಆ ಕಡೆ ರೂಟಿಗೆ ಬರೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು. ಸೊ ನೀವು ನೋಡ್ಕೊಳ್ಳಿ, ಇಲ್ಲೇ ಇಳಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ನಾವು ಕೆಳಗೆ ಇಳಿದ ತಕ್ಷಣ ಊಟ ಮಾಡಿದ್ವಿ. ಮನೆಯಿಂದನೇ ಅಕ್ಕ ಊಟ ತೊಗೊಂಬಂದಿದ್ರು, ಊಟ ಮಾಡಿ ಬಂದ್ವಿ. ಸೊ ಇದಿಷ್ಟು ಅಂಜನಾದ್ರಿ ಕ್ಲಿಪ್ಪಿಂಗ್. ಸೊ ಗೈಸ್, ಅಲ್ಲಿಂದ ನಾವು ಫೋಟೋ